ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಈಗ ತರಗತಿಯನ್ನು ನೋಡುವ. ವಿಶ್ವ ನಗು ದಿನ. ವಿಶ್ವ ನಗು ದಿನವನ್ನು ಜನವರಿ 10ರಂದು ಆಚರಣೆ ಮಾಡ್ತೀವಿ. ಅಂದರೆ ನಗ್ತಾ ಇರಬೇಕು, ನಗ್ತಾ ಇದ್ದರೆ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ನಗುವಿನ ಮಹತ್ವವನ್ನು ಸಾರುವಂಥ ದಿನ ವಿಶ್ವ ನಗು ದಿನ. ಅದನ್ನು ಜನವರಿ 10ರಂದು ಆಚರಣೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದು ಭಾರತದ ಪ್ರವಾಸೋದ್ಯಮ ದಿನ. ಭಾರತ ಪ್ರವಾಸೋದ್ಯಮ ದಿನವನ್ನು ಜನವರಿ 25ರಂದು ಆಚರಣೆ ಮಾಡ್ತಾರೆ. ದೇಶ ಸುತ್ತು ನೋಡು, ಕೋಶ ಓದ್ ನೋಡು ಅನ್ನುವಂಥ ಮಾತಿದೆ. ಅಂದರೆ ನಾವು ಪ್ರವಾಸವನ್ನು ಮಾಡೋದ್ರಿಂದ ಮಾನಸಿಕವಾಗಿ ನಾವು ಉಲ್ಲಾಸಭರಿತರಾಗ್ತೀವಿ. ಯಾವುದೇ ಒಂದು ಒತ್ತಡಗಳು ಇರೋದಿಲ್ಲ, ಫ್ರೀ ಆಗುತ್ತೆ. ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಮತ್ತು ಐತಿಹಾಸಿಕ ವಿಷಯಗಳನ್ನು ನಾವು ತಿಳ್ಕೋಬಹುದು ಪ್ರವಾಸವನ್ನು ಮಾಡೋದ್ರಿಂದ. ಆ ನಿಟ್ಟಿನಲ್ಲಿ ಭಾರತ ಪ್ರವಾಸೋದ್ಯಮ ದಿನವನ್ನು ಜನವರಿ 25ರಂದು ಆಚರಣೆ ಮಾಡ್ತಾರೆ. ಇನ್ನು ವಿಶ್ವ ಕ್ಯಾನ್ಸರ್ ದಿನವನ್ನು ಫೆಬ್ರವರಿ 4ರಂದು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಫೆಬ್ರವರಿ ಏನು ಬರುತ್ತೆ, ಫೆಬ್ರವರಿ ತಿಂಗಳು, ಆ ಫೆಬ್ರವರಿ ತಿಂಗಳಿನ 4ನೇ ತಾರೀಕಿನಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತಾರೆ. ಅಂದರೆ ಕ್ಯಾನ್ಸರ್ನಿಂದ ನಾವು ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ಕ್ಯಾನ್ಸರ್ ರೋಗವನ್ನು ತಡೆಗಟ್ಟೋದು ಹೇಗೆ, ಅದಕ್ಕೆ ಅನ್ನೋಂಥದ್ದನ್ನು, ಆ ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ದೃಷ್ಟಿಯಿಂದ ವಿಶ್ವ ಕ್ಯಾನ್ಸರ್ ದಿನವನ್ನು ಫೆಬ್ರವರಿ 4ರಂದು ಆಚರಣೆ ಮಾಡ್ತಾರೆ. ಇನ್ನು ನೋಡೋಣ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅನ್ನು ಫೆಬ್ರವರಿ 21ರಂದು ಆಚರಣೆ ಮಾಡ್ತಾರೆ. ಮೊದಲ ತಾಯ ಹಾಲ ಕುಡಿದು ಲಲ್ಲೈಯಿಂದ ತೊದಲು ನುಡಿದ ಮಾತದಾವುದು ಅಂದರೆ ಅದು ಮಾತೃಭಾಷೆ. ಅಂಥ ಮಾತೃಭಾಷೆಯ ಬಗ್ಗೆ, ಮಾತೃಭಾಷೆಯ ಮಹತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬಗ್ಗೆ ಜಾಗೃತಿಯನ್ನು, ಅದರ ಮಹತ್ವವನ್ನು ಸಾರುವಂಥ ಒಂದು ದಿನ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಅದನ್ನು ಫೆಬ್ರವರಿ 21ರಂದು ಆಚರಣೆ ಮಾಡಲಾಗ್ತದೆ. ಇನ್ನು ರಾಷ್ಟ್ರೀಯ ಸುರಕ್ಷತಾ ದಿನ. ಸುರಕ್ಷಿತವಾಗಿ ನಾವು ಹೇಗಿರಬೇಕು ಅನ್ನುವಂಥ ದಿನ ಮಾರ್ಚ್ 4ರಂದು. ಪ್ರತಿ ವರ್ಷ ಮಾರ್ಚ್ 4ರಂದು ನಾವು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಣೆ ಮಾಡ್ತೇವೆ. ಇನ್ನು ವಿಶ್ವ ಅರಣ್ಯ ದಿನ. ವಿಶ್ವ ಅರಣ್ಯ ದಿನವನ್ನು ಮಾರ್ಚ್ 21ರಂದು ಆಚರಣೆ ಮಾಡ್ತೀವಿ. ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕು. ಅರಣ್ಯಗಳನ್ನು ಕಡಿಯೋದ್ರಿಂದ ಏನೆಲ್ಲ ತೊಂದರೆಗಳು ಉಂಟಾಗ್ತವೆ, ನಾವು ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಮರಗಿಡಗಳನ್ನು ಕಡಿಯೋದನ್ನು ನಿಲ್ಲಿಸಬೇಕು, ಮರಗಿಡಗಳನ್ನು ರಕ್ಷಿಸಬೇಕು. ಗಿಡಗಳು ಏನು ನಮ್ಮ ಪ್ರಾಕೃತಿಕ ಸೌಂದರ್ಯವನ್ನು ಹೆಚ್ಚಿಸ್ತವೆ. ಮಳೆ ಸಕಾಲಕ್ಕೆ ಬರುತ್ತೆ, ಮತ್ತು ಒಳ್ಳೆಯ ಗಾಳಿ ಸಿಗುತ್ತೆ, ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಆ ಒಂದು ಅರಣ್ಯದ ಮಹತ್ವವನ್ನು ಸಾರುವಂಥ ದಿನ ವಿಶ್ವ ಅರಣ್ಯ ದಿನವನ್ನು ನಾವು ಮಾರ್ಚ್ 21ರಂದು ಆಚರಣೆ ಮಾಡ್ತೇವೆ. ವಿಶ್ವ ಜಲ ದಿನ. ವಿಶ್ವ ಜಲ ದಿನವನ್ನು ಮಾರ್ಚ್ 22, ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತೇವೆ. ಏನು ನೀರನ್ನ ಯಾವ ರೀತಿಯಾಗಿ ನಾವು ಮಾಲಿನ್ಯ ಮಾಡ್ತಾ ಇದ್ದೇವೆ ಅಂತ ನೀರಿನ ಮಹತ್ವವನ್ನು ಸಾರುವಂಥ ದಿನ. ನೀರನ್ನು ನಾವು ಯಾವ್ಯಾವ ರೀತಿಯಾಗಿ ಮಾಲಿನ್ಯ ಮಾಡೋದ್ರ ಜೊತೆಗೆ ನಮಗೆ ಕುಡಿಯೋ ನೀರು, ಅಂದರೆ ಭೂಮಿಯ ಮೇಲೆ 71 ಭಾಗ ನೀರಿದ್ರೂ ಕೂಡ ಎಲ್ಲ ನೀರು ಕೂಡ ಕುಡಿಯೋದಕ್ಕೆ ಬರೋಲ್ಲ ಅನ್ನೋಂಥದ್ದು ನಮ್ಗೆ ಗೊತ್ತಿರೋವಂಥ ವಿಷಯ. ಅಂಥ ಕುಡಿಯುವ ನೀರನ್ನು ನಾವು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು, ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅದನ್ನು ಪೋಲ್ ಮಾಡಬಾರ್ದು ಅನ್ನುವಂಥ ಎಲ್ಲ ವಿಷಯವನ್ನು ಸಾರುವಂಥ ದಿನ ವಿಶ್ವ ಜಲ ದಿನ ಮಾರ್ಚ್ 22ರಂದು ಆಚರಣೆ ಮಾಡ್ತೇವೆ. ಇನ್ನು ವಿಶ್ವ ಆರೋಗ್ಯ ದಿನ. ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದು ಆಚರಣೆಯನ್ನು ಮಾಡ್ತೇವೆ. ಏನು ಆರೋಗ್ಯವೇ ಭಾಗ್ಯ ಅಂತ ನಮಗೆ ಗೊತ್ತು. ಆರೋಗ್ಯ ಎಷ್ಟು ಕೋಟಿ ದುಡ್ಡಿದ್ರೂ ಕೂಡ ನಾವು ಆ ದುಡ್ಡನ್ನು ತಿನ್ನೋಕ್ಕಾಗಲ್ಲ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ನಮ್ಮ ಮಾನಸಿಕವಾಗಿಯೂ ನಾವು ನೆಮ್ಮದಿಯಾಗಿ ಇರಬಹುದು. ಅದರಿಂದ ಆರೋಗ್ಯದ ಮಹತ್ವವನ್ನು ಸಾರುವಂಥ ದಿನ ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7ರಂದು. ಪ್ರತಿ ವರ್ಷ ಏಪ್ರಿಲ್ 7ರಂದು ಆಚರಣೆಯನ್ನು ಮಾಡ್ತೀವಿ. ವಿಶ್ವ ಭೂದಿನ. ವಿಶ್ವ ಭೂದಿನವನ್ನು ಏಪ್ರಿಲ್
22ರಂದು ಆಚರಣೆ ಮಾಡ್ತೇವೆ. ಭೂಮಿಯ ಮಹತ್ವವನ್ನು ಸಾರುವಂಥ ದಿನ. ಭೂಮಿ ಏನು ಭೂತಾಯಿ ನಮ್ಮನ್ನೆಲ್ಲ ತನ್ನ ಒಡಲೊಳಗೆ ಇಟ್ಕೊಂಡಿದ್ದಾಳೆ, ಸಾಕ್ತಾ ಇದ್ದಾಳೆ. ಅಂಥ ಭೂಮಿಯನ್ನು ನಾವು ನಾನಾ ಕಾರಣಗಳಿಂದ ಏನು ಮಾಡ್ತಾ ಇದ್ದೇವೆ, ಮಾಲಿನ್ಯ ಮಾಡ್ತಾ ಇದ್ದೇವೆ. ಅಂಥ ಭೂಮಿಯನ್ನು ಸಂರಕ್ಷಿಸಬೇಕು. ಅಂಥ ಒಂದು ಭೂಗ್ರಹ ಏನಿದೆ, ಭೂಮಿ ಏನಿದೆ, ಅದರ ಒಂದು ಆಚರಣೆಯನ್ನು ಮಾಡ್ತಾರೆ. ಭೂಮಿಯ ಒಂದು ಮಹತ್ವವನ್ನು ಸಾರುವಂಥ ದಿನ ವಿಶ್ವ ಭೂ ದಿನ. ಏಪ್ರಿಲ್ 22ರಂದು ಆಚರಣೆ ಮಾಡ್ತಾರೆ. ಇನ್ನು ವಿಶ್ವ ಪುಸ್ತಕ ದಿನ. ವಿಶ್ವ ಪುಸ್ತಕ ದಿನವನ್ನು ಏಪ್ರಿಲ್ 23ರಂದು ಆಚರಣೆ ಮಾಡ್ತಾರೆ. ನೋಡಿ, ಎಲ್ಲರಿಗಿಂತ ಒಳ್ಳೆಯ ಉತ್ತಮ ಗೆಳೆಯ ಯಾರಪ್ಪ ಅಂದರೆ ಪುಸ್ತಕ. ನಮ್ಮ ಗೆಳೆಯ ನಮ್ಮ ಗೆಳೆಯ ನಿಜವಾದಂಥ ಗೆಳೆಯ ಏನಾಡ್ತಾನೆ, ಗೆಳೆಯ ಏನು ಮನುಷ್ಯನಾದಂಥ ಗೆಳೆಯ ಏನಿರ್ತಾನೆ, ಅವನು ಒಂದಲ್ಲ ಒಂದು ಸಮಯ ಬಿಟ್ಟು ಹೋಗ್ತಾನೆ. ಆದರೆ ಪುಸ್ತಕಗಳು ನಮ್ಮ ಜೊತೆ ಯಾವಾಗಲೂ ಕೂಡ ಇರುವಂಥ ಉತ್ತಮ ಗೆಳೆಯ ಅಂದರೆ ಪುಸ್ತಕ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಂಥ ವಿಶ್ವ ಪುಸ್ತಕ ದಿನವನ್ನು ಏಪ್ರಿಲ್ 23ರಂದು ಆಚರಣೆ ಮಾಡ್ತಾರೆ. ಪುಸ್ತಕಗಳ ಒಂದು ಓದುವಿಕೆ ಜಾಸ್ತಿ ಆಗಬೇಕು. ಈ ಒಂದು ತಾಂತ್ರಿಕ ಯುಗದಲ್ಲಿ, ಮೊಬೈಲ್ ಕಂಪ್ಯೂಟರ್ನ ಯುಗದಲ್ಲಿ ಪುಸ್ತಕಗಳ ಓದುವಿಕೆಯ ಏನಾಗ್ತಾಯಿದೆ, ಕಡಿಮೆ ಆಗ್ತಾ ಇದೆ. ಅಂಥ ಪುಸ್ತಕಗಳ ಜ್ಞಾನವನ್ನು, ಪುಸ್ತಕಗಳಲ್ಲಿರುವಂಥ ಜ್ಞಾನವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಉತ್ತಮ ಜ್ಞಾನಿಗಳಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಿಶ್ವ ಪುಸ್ತಕ ದಿನವನ್ನು ಏಪ್ರಿಲ್ 23ರಂದು ಏನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಇದಿಷ್ಟು ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಬಗ್ಗೆ. ಮತ್ತಷ್ಟು ಪ್ರಮುಖ ದಿನಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.